ತಲಕಾಯಲ ಬೆಟ್ಟದ ಮೇಲೆ ನೆಲೆಸಿರುವ ಶ್ರೀ ಭೂನೀಳ ಸಮೇತ ವೆಂಕಟರಮಣ ಸ್ವಾಮಿ ದೇವಾಲಯಕ್ಕೆ ಮೇಲ್ಛಾವಣಿ ಹಾಗೂ ಬೆಟ್ಟದ ಮೇಲಿರುವ ದೇವಾಲಯಕ್ಕೆ ನೀರಿನ ವ್ಯವಸ್ಥೆಯನ್ನು ಕಬ್ಬಿಣದ ಪೈಪ್ಲೈನ್ನಿಂದ 2 ತಿಂಗಳ ನಿರಂತರ ಪರಿಶ್ರಮದಿಂದ ನೀರಿನ ವ್ಯವಸ್ಥೆ ಮಾಡಿಸಿದ ಸಮಾಜ ಸೇವಕರು ಹಾಗೂ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜಿನಪ್ಪ. ತಿಂಗಳಿಂದ ನಿರಂತರವಾಗಿ ಶ್ರಮವಹಿಸಿ ಪೈಪ್ಲೈನ್ ಹಾಗೂ ಮೇಲ್ಛಾವಣಿ ನಿರ್ಮಾಣ ಮಾಡುತ್ತಿರುವ ಕೆಲಸಗಾರರು. ಶಿಡ್ಲಘಟ್ಟ ತಾಲೂಕಿನ ದಿಬ್ಬೂರಹಳ್ಳಿ ಭಾಗದ ತಲಕಾಯಲ ಬೆಟ್ಟದಲ್ಲಿ ವಿರಾಜಮಾನರಾಗಿ ನೆಲೆಸಿರುವ ಶ್ರೀ ಭೂನೀಳ ಸಮೇತ ವೆಂಕಟರಮಣ ಸ್ವಾಮಿಯು ಸುಮಾರು ವರ್ಷಗಳ ಹಿಂದೆ ತಿಮ್ಮರಾಜು ಬೊಮ್ಮರಾಜು ಎಂಬುವರು ದೇವಾಲಯ ನಿರ್ಮಾಣ ಮಾಡಿದ ಫಲವಾಗಿ ಈ ಭಾಗದಲ್ಲಿ ಸರಿಯಾದ ಸಮಯಕ್ಕೆ ಮಳೆ ಬೆಳೆ ಆಗಿ ಶಾಂತಿ ನೆಮ್ಮದಿಯನ್ನು ಕಾಪಾಡುತ್ತಿರುವ ಶ್ರೀ ವೆಂಕಟರಮಣ ಸ್ವಾಮಿ ಮಂಗಳವಾರ ತಲಕಾಯಲ ಬೆಟ್ಟಕ್ಕೆ ಭೇಟಿ ನೀಡಿದ ಮೇಲುಕೋಟೆ ಶ್ರೀ ಯದುಗಿರಿ ಯತಿರಾಜ ಮಠದ 41ನೇ ಪೀಠಾಧಿಪತಿಗಳಾದ ಶ್ರೀ 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 ಯದುಗಿರಿ ಯತಿರಾಜ ನಾರಾಯಣ ರಾಮಾನುಜ ಜಿಯರ್ ಸ್ವಾಮಿಗಳು ದೇವರ ದರ್ಶನ ಪಡೆದು ಭಕ್ತಾದಿಗಳಿಗೆ ಆಶೀರ್ವಚನ ನೀಡಿ ಉಪದೇಶ ಮಾಡಿದರು. ತಲಕಾಯಲ ಬೆಟ್ಟಕ್ಕೆ ಬರುವ ಭಕ್ತಾದಿಗಳಿಗೆ ಕೆಳಗೆ ಅದ್ಭುತವಾದ ಸೌಕರ್ಯ ಸಿಕ್ಕಿದರೂ ಬೆಟ್ಟದ ಮೇಲೆ ನೀರಿನ ವ್ಯವಸ್ಥೆ ಮೇಲ್ಛಾವಣಿ ಇಲ್ಲದೆ ಭಕ್ತಾದಿಗಳು ತೊಂದರೆ ಅನುಭವಿಸುತ್ತಿದ್ದನ್ನು ಎಸ್ಎನ್ ಕ್ರಿಯಾ ಟ್ರಸ್ಟ್ ಅಧ್ಯಕ್ಷರು ಹಾಗೂ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜಿನಪ್ಪ 2 ತಿಂಗಳ ಹಿಂದೆ ಬೆಟ್ಟಕ್ಕೆ ಭೇಟಿ ನೀಡಿ ದೇವರ ದರ್ಶನ ಪಡೆದು ಮಾತು ಕೊಟ್ಟಿರುತ್ತಾರೆ. ಈ ಬೆಟ್ಟದ ಮೇಲೆ ಬರುವ ಭಕ್ತಾದಿಗಳಿಗೆ ಶುದ್ಧ ಕುಡಿಯುವ ನೀರು ಪೂರೈಸಿ ಬಿಸಿಲು ಮಳೆಗೆ ಮೇಲ್ಛಾವಣಿ ವ್ಯವಸ್ಥೆ ಮಾಡುತ್ತೇನೆ ಎಂದು ಅದರ ಭಾಗವಾಗಿ ಇಂದು ವ್ಯವಸ್ಥಿತವಾಗಿ ನೀರು ಪೂರೈಸಿ ಮೇಲ್ಛಾವಣಿ ಮಾಡಿರುತ್ತಾರೆ. ರಸ್ತೆ ಮಾಡಲು ಧನ ಸಹಾಯವನ್ನು ಸಹ ಮಾಡಿರುತ್ತಾರೆ. ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜಿನಪ್ಪ ಮಾತನಾಡಿ, ಬೆಟ್ಟದ ಮೇಲಿರುವ ಶ್ರೀ ಭೂನೀಳ ಸಮೇತ ವೆಂಕಟರಮಣ ಸ್ವಾಮಿಯ ದರ್ಶನಕ್ಕೆ ಬರುವ ಭಕ್ತಾದಿಗಳಿಗೆ ತಂಗಲು ಛಾವಣಿ ವ್ಯವಸ್ಥೆ ಇದ್ದರೆ ಚೆನ್ನಾಗಿರುತ್ತದೆ. ಬಿಸಿಲು ಮಳೆ ಗಾಳಿ ಬಂದಾಗ ತುಂಬ ತೊಂದರೆ ಆಗುತ್ತಿದ್ದನ್ನು ಗಮನಿಸಿದೆ. ಈ ನಿಟ್ಟಿನಲ್ಲಿ ದೇವಾಲಯ ಮುಂಭಾಗ ಚಪ್ಪರವನ್ನು ತೆರವುಗೊಳಿಸಿ 2 ದೇವಾಲಯಗಳ ಮುಂದೆ ಶೀಟ್ ವ್ಯವಸ್ಥೆ ಮಾಡಲಾಗಿದೆ. ಅದೇ ರೀತಿ ಬೆಟ್ಟಕ್ಕೆ ನೀರಿನ ವ್ಯವಸ್ಥೆ ಇಲ್ಲದೆ ಅರ್ಚಕರು ತುಂಬ ಪರದಾಡುತ್ತಿದ್ದರು. ಕೆಳಗಡೆ ಬೋರ್ವೆಲ್ನಿಂದ ಮೇಲಕ್ಕೆ ಪ್ಲಾಸ್ಟಿಕ್ ಪೈಪ್ ಅಳವಡಿಸಿದ್ದರೂ ಸಹ ಬೇಸಿಗೆ ಕಾಲದಲ್ಲಿ ಬೆಂಕಿಗೆ ಆಹುತಿಯಾಗಿ ಸುಟ್ಟು ಕರಕಲಾಗಿತ್ತು. ಇದಕ್ಕೆ ಶಾಶ್ವತ ಪರಿಹಾರ ಕಂಡುಕೊಳ್ಳಲು ಪ್ಲಾಸ್ಟಿಕ್ ಪೈಪ್ ಬದಲು ಕಬ್ಬಿಣದ ಪೈಪ್ಲೈನ್ ವ್ಯವಸ್ಥೆ ಮಾಡಿ ಸುಮಾರು 2 ತಿಂಗಳ ನಿರಂತರ ಪರಿಶ್ರಮದಿಂದ ಇಂದು ಕುಡಿಯುವ ನೀರು ಪೂರೈಸಲು ಸಾಧ್ಯವಾಗಿದೆ. ಇನ್ನು ಮುಂದೆ ಬೆಟ್ಟದ ಮೇಲೆ ಬರುವ ಭಕ್ತಾದಿಗಳಿಗೆ ನೀರಿನ ಚಿಂತೆ ಬೇಡ. ಕುಟುಂಬ ಸಮೇತ ಬಂದು ತಮ್ಮ ಇಷ್ಟದ ದೇವರನ್ನು ದರ್ಶನ ಮಾಡಿ ಮುಡಿ ಕೊಡುವವರು ಸಹ ಇಲ್ಲೇ ಸ್ನಾನ ಮಾಡುವಷ್ಟು ನೀರು ಬರುತ್ತದೆ. ಮುಖ್ಯವಾಗಿ ತಲಕಾಯಲ ಬೆಟ್ಟಕ್ಕೆ ವಯೋವೃದ್ಧರು ಮಕ್ಕಳ ಪ್ರವಾಸಿಗರ ಆಕರ್ಷಣೀಯ ಸ್ಥಳ ತಲಕಾಯಲ ಬೆಟ್ಟ. ಇಲ್ಲಿಗೆ ಬರುವ ಭಕ್ತಾದಿಗಳಿಗೆ ಬೆಟ್ಟದ ಮೇಲಕ್ಕೆ ಹೋಗಲು ವಾಹನಗಳಿಗೆ ರಸ್ತೆ ಮಾಡಲು 5 ಲಕ್ಷ ಹಣ ನೀಡುತ್ತೇನೆ ಎಂದು ಹೇಳಿರುವ ಹಿನ್ನೆಲೆಯಲ್ಲಿ ಇಂದು 1,50,000 ಧನ ಸಹಾಯ ಮಾಡಲಾಗಿದೆ ಎಂದು ಸಂತಸ ವ್ಯಕ್ತಪಡಿಸಿದರು. ಜಗದ್ಗುರುಗಳು ಶ್ರೀಮದ್ ರಾಮಾನುಜಾಚಾರ್ಯರ ಭಕ್ತರು, ಅವರ ಅನುಯಾಯಿಗಳು ಆದಂಥ ಶ್ರೀ ಶ್ರೀ ಯತಿರಾಜ್ ಮಹಾಸ್ವಾಮಿಗಳು ಇವತ್ತು ನಮ್ಮ ಕ್ಷೇತ್ರಕ್ಕೆ, ವಿಶೇಷವಾಗಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರಕ್ಕೆ ಬಂದು ಅಬ್ನೂಡಿಗೆ ಬಂದು ಅಲ್ಲಿಂದ ತಲಕಾಯಲ ಬೆಟ್ಟ ದೇವಸ್ಥಾನಕ್ಕೆ ಬಂದು ಸ್ವಾಮಿಯ ದರ್ಶನ ಪಡ್ಕೊಂಡ್ರು. ಬೆಟ್ಟದ ಮೇಲೆ ನೆಲೆಸಿರೋಂಥ ಶ್ರೀ ಸ್ವಾಮಿಯ ದರ್ಶನ ಸಹ ಪಡ್ಕೊಂಡಿರೋಂಥದ್ದನ್ನು ನಾವು ಇವತ್ತಿನ ದಿನ ಅವರ ಆಶೀರ್ವಚನ ಇಲ್ಲಿ ಬೆಟ್ಟದ ಮೇಲೆ ಪಡೆದುಕೊಂಡಿರ್ತೀವಿ. ಅವರ ಪಾದಸ್ಪರ್ಶದಿಂದ ಈ ಕ್ಷೇತ್ರ ನಮ್ಮೆಲ್ಲರಿಗೂ ಸಹ ಒಂದು ಆಶೀರ್ವಚನದಿಂದ ನಮ್ಮೆಲ್ಲರಿಗೂ ಸಹ ನವ ಶಕ್ತಿ ಚೈತನ್ಯ ಎಲ್ಲನೂ ಸಹ ಬಂದಿದೆ. ಅದರ ಜೊತೆಗೆ ಇಲ್ಲಿನ ಎಲ್ಲ ಸಾರ್ವಜನಿಕರಿಗೆ ಒಳಿತಾಗಬೇಕು. ದೇವರು ಇಲ್ಲಿ ಬೆಟ್ಟದ ಮೇಲೆಯೂ ಸಹ ನೆಲೆಸಿರ್ತಾರೆ. ತಿರುಪತಿಲಿ ಎಲ್ಲರೂ ಸಹ ಹೋಗಿ ದರ್ಶನ ಮಾಡೋದಕ್ಕೆ ಶಕ್ತಿ ಇರೋಂಥವ್ರು ಹೋಗ್ತಾರೆ, ಇಲ್ಲದೆ ಇರೋಂಥವ್ರು ಹೋಗ್ತಾರೆ. ನೀವೆಲ್ಲಿದ್ದೀರೋ ಅಲ್ಲೇ ನನ್ನ ದರ್ಶನ ಮಾಡ್ತೀವಿ ಅನ್ನೋ ಒಂದು ಸಂಕಲ್ಪದೊಂದಿಗೆ ವೆಂಕಟರಮಣ ಸ್ವಾಮಿ ಇಲ್ಲಿ ತಲಕಾಯಲ ಬೆಟ್ಟದಲ್ಲೂ ಸಹ ಬಂದು ನೆಲೆಸಿರೋಂಥದ್ದು ನನಗೆ ಕಾಣ್ತಾ ಇದೆ. ಆ ನಿಟ್ಟಿನಲ್ಲಿ ಸದಾ ಭಗವಂತ ನಿಮ್ಮ ಜೊತೆ ಇರ್ತಾರೆ. ನಿಮ್ಮೆಲ್ಲ ಕೆಲಸ ಕಾರ್ಯಗಳು ಒಳ್ಳೆಯದಾಗ್ತದೆ. ಅವನ್ನ ನಂಬಿ ಅವನ್ನ ಆರಾಧನೆ ಮಾಡಿ ಅವನ ಸನ್ನಿಧಾನಕ್ಕೆ ಹೋಗಿ ಪೂಜೆ ಸಲ್ಲಿಸಿ ನಿಮ್ಮ ಕಷ್ಟಗಳನ್ನ ಹೇಳ್ಕೊಂಡಾಗ ನಿಮಗೆ ಶುಭ ಹಾರೈಸ್ತಾನೆ ಭಗವಂತ ಅಂತೇಳಿ ನಮಗೆ ಆಶೀರ್ವಚನ ಮಾಡಿರ್ತಾರೆ. ಅದರ ಜೊತೆಗೆ ಇಂದಿನಿಂದಲೂ ಸಹ ಮಾತಾಡ್ತಾ ಬಂದಿರ್ತೀವಿ. ಈ ದೇವಸ್ಥಾನಕ್ಕೆ ಭಕ್ತಾದಿಗಳು ಬರೋದಕ್ಕೆ ರಸ್ತೆ ವ್ಯವಸ್ಥೆ ಅನುಕೂಲ ಇಲ್ಲದೇ ಇರೋಂಥದ್ದು. ಅವರು ಸಹ ಇದನ್ನು ಮನಗೊಂಡು ಮೆಟ್ಲು ಹತ್ತಿ 80 ವರ್ಷ ಇಳಿ ವಯಸ್ಸಿನಲ್ಲೂ ಸಹ ಸ್ವಾಮಿಗಳು ಬೆಟ್ಟನ ಹತ್ತಿ ಬಂದು ದೇವರ ದರ್ಶನ ಪಡ್ಕೊಂಡು ನಮಗೆ ಒಂದು ಶುಭನ ಇಲ್ಲಿ ಹಾರೈಸಿ ಶೀಘ್ರವಾಗಿ ರಸ್ತೆನ ಮಾಡಿ ರಸ್ತೆ
ಆದ ಕೂಡಲೇ ನಾನು ಮತ್ತೊಮ್ಮೆ ಬಂದು ಇಲ್ಲಿ ದೇವ್ರ ದರ್ಶನ ಪಡ್ಕೊಳ್ತೀನಿ. ಸುಗಮವಾಗಿ ರಸ್ತೆ ಆಗ್ತದೆ, ನೀವು ಅದರಲ್ಲಿ ಯೋಚನೆ ಮಾಡಬೇಡಿ, ಪ್ರಯತ್ನ ಮಾಡಿ ಅದಕ್ಕೆ ಒಂದು ಪ್ರಯತ್ನ ಮಾಡಿ ಪ್ರಾರಂಭ ಮಾಡಿ ಅಂತ ಹೇಳಿರ್ತಾರೆ. ಹಿಂದೆನೂ ಸಹ ರಸ್ತೆ ಅಭಿವೃದ್ಧಿ ಕೆಲಸ ವಿಚಾರವಾಗಿ ನಾನು 5 ಲಕ್ಷ ಕೊಡ್ತೀವಿ ಅಂತ ಹೇಳಿದ್ವಿ. ಗುರುಗಳು ಬಂದಿರೋದ್ರಿಂದ ಇವತ್ತು ಅವರ ಒಂದು ಆಶೀರ್ವಚನದಂತೆ ಈಗ 1.5 ಲಕ್ಷ ಚೆಕ್ನ ಇಲ್ಲಿನ ಒಂದು ರಸ್ತೆ ಅಭಿವೃದ್ಧಿ ಮಂಡಳಿ ಏನಿದೆ, ನಮ್ಮ ಮುಖಂಡರು ತಲಕಾಯಲಬೆಟ್ಟ ಗ್ರಾಮ ಪಂಚಾಯತಿ ಮುಖಂಡರುಗಳು ಅವ್ರಿಗೆ ಹಸ್ತಾಂತರ ಮಾಡೋಂಥದ್ದು ಇವತ್ತು ಆಗ್ತದೆ. ಅದರ ಜೊತೆಗೆ ಹಿಂದೆ ನಾವು ಬಂದಾಗ ಇಲ್ಲಿ ನೀರಿನ ಸೌಕರ್ಯ ಭಾಳಷ್ಟು ಅನಾನುಕೂಲವಾಗಿತ್ತು. ಕೆಳಗಡೆಯಿಂದನೂ ಸಹ ನೀರನ್ನ ಪಂಪ್ ಮಾಡಿಕೊಂಡು ಇಲ್ಲಿ ನೀರಿನ ಸೌಕರ್ಯ ಮಾಡಿಕೊಂಡು ನೀರಿನ ತೊಟ್ಟಿಗೆ ನೀರು ಪಂಪ್ ಮಾಡಿ ಎಲ್ರಿಗೂ ಸಹ ಸಾರ್ವಜನಿಕರಿಗೆ ಈಗ ಕುಡಿಯೋ ನೀರಿನ ಸೌಕರ್ಯ ಆಗಿರೋಂಥದ್ದು. ಮತ್ತು ದೇವತಾ ಕಾರ್ಯಗಳಿಗೂ ಸಹ ನೀರು ಸೌಕರ್ಯ ಇಲ್ಲಿ ಬೇಕಾಗಿದ್ದರಿಂದ ಈಗ ಅದು ಅನುಕೂಲ ಆಗಿರೋಂಥದ್ದು. ಮತ್ತು ಇಲ್ಲಿ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಮುಂಭಾಗದಲ್ಲಿ ಮತ್ತು ಲಕ್ಷ್ಮೀ ದೇವಸ್ಥಾನ ಮುಂಭಾಗದಲ್ಲೂ ಸಹ ಮೇಲ್ಛಾವಣಿ ಇರಲಿಲ್ಲ, ಅದನ್ನು ಸಹ ಮಾಡಿಕೊಡ್ಬೇಕು ಅಂತೇಳಿ ಇಲ್ಲಿನ ಭಕ್ತಾದಿಗಳು ನಮ್ಮ ಮುಖಂಡರು ಹೇಳಿದಾಗ ಅದನ್ನು ಸಹ ಮಾಡಿಕೊಟ್ಬಿಡಿ, ಇಲ್ಲಿ ನಿಂತ್ಕೊಂಡಾಗ ಸ್ವಲ್ಪ ನೆರಳಿರ್ತದೆ, ಎಲ್ಲರೂ ಸಹ ಇಲ್ಲಿ ಸೇರ್ಕೊಳ್ಳೋದಕ್ಕೂ ಚೆನ್ನಾಗಿರುತ್ತೆ ಅಂತೇಳಿ ಆ ಕೆಲಸನೂ ಸಹ ಪೂರೈಸಿದ್ವಿ. ಇವತ್ತು ಗುರುಗಳು ನಮ್ಮ ಯತಿರಾಜ ಮಹಾಸ್ವಾಮಿಗಳು ಬಂದು ಇವತ್ತು ಇಲ್ಲಿ ಇದನ್ನೆಲ್ಲನೂ ನೋಡಿದಾಗ ನಮಗೂ ಸಹ ಒಂದು ಸಂತೋಷ ಆಯಿತು. ಅವರ ಒಂದು ಪಾದಸ್ಪರ್ಶದಿಂದ ಮತ್ತಷ್ಟು ಈ ಕ್ಷೇತ್ರ ಪ್ರಖ್ಯಾತಿ ಹೊಂದಬೇಕು, ಭಕ್ತರನ್ನ ಆಕರ್ಷಣೆ ಮಾಡಬೇಕು. ಎಲ್ಲ ಭಕ್ತರು ಬಂದು ಈ ಬೆಟ್ಟದ ಮೇಲೆ ನೆಲೆಸಿರುವಂಥ ವೆಂಕಟರಮಣ ಸ್ವಾಮಿನ ದರ್ಶನ ಮಾಡಿಕೊಂಡು ಅವರ ಇಷ್ಟಾರ್ಥಗಳನ್ನ ಈಡೇರಿಸ್ಕೊಂಡು ಭಗವಂತನ ಕೃಪೆಗೆ ಪಾತ್ರರಾಗಬೇಕು ಅಂತೇಳಿ ನಾನು ಎಲ್ಲರಲ್ಲೂ ಸಹ ನಾನು ಕೋರ್ತಾ, ಎಲ್ಲರೂ ಸಹ ಈ ರಸ್ತೆ ಅಭಿವೃದ್ಧಿ ಕೆಲಸಕ್ಕೆ ಕೈ ಜೋಡಿಸ್ಬೇಕು. ತಾಲೂಕಿನಾದ್ಯಂತ ಪ್ರತಿಯೊಬ್ಬರು ಸಹ ತಮ್ಮ ಕೈಲಾದಷ್ಟು 1 ರೂಪಾಯಿ ಆಗುತ್ತೋ 1 ಲಕ್ಷ ಆಗುತ್ತೋ ಅವರು ಇಲ್ಲ ಏನೂ ಕೊಡೋಕ್ಕಾಗಿಲ್ಲ ಅಂದರೆ ಅಲ್ಲಿ ಬಂದು ನಿಂತು ರಸ್ತೆ ಮಾಡೋಂಥ ವಿಚಾರದಲ್ಲಿ ತಮ್ಮ ಕೈಲಾದಂಥ ಒಂದು ಶ್ರಮದಾನ ಮಾಡೋಂಥದ್ದು, ಈ ರೀತಿ ಅವ್ರಿಗೆ ಅನುಕೂಲ ಆದಂಥ ವಾತಾವರಣದಲ್ಲಿ ಏನು ಬೇಕಾದರೂ ಸಹ ಇಲ್ಲಿ ಮಾಡೋದಕ್ಕೆ ಅವಕಾಶ ಇರ್ತದೆ. ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಕೈ ಜೋಡಿಸಿ ತಲಕಾಯಲಬೆಟ್ಟ ಭಾಳಷ್ಟು ಪ್ರವಾಸೋದ್ಯಮವಾಗಿ ಪ್ರಖ್ಯಾತಿ ಹೊಂದಿ ಮುಂದಿನ ದಿನಗಳಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾಣಬೇಕು. ವೆಂಕಟರಮಣ ಸ್ವಾಮಿ ಕೃಪೆ ಎಲ್ಲರ ಮೇಲೆ ಇರ್ತದೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಸಹ ಪ್ರಾಮಾಣಿಕ ಪ್ರಯತ್ನ ಮಾಡೋಣ ಅಂತೇಳಿ ಸಂದರ್ಭದಲ್ಲಿ ಶುಭ ಹಾರೈಸಿ ರಸ್ತೆ ಕೆಲಸ ನಾವು ನಾಳೆಯಿಂದಲೇ ಪ್ರಾರಂಭ ಆಗಲಿ ಅಂತೇಳಿ 1.5 ಲಕ್ಷ ಹಣನ ನಾನು ಈಗ ಹಸ್ತಾಂತರ ಮಾಡ್ತಾ ಇದ್ದೀನಿ. ಸರ್, ಇದು ಮೆಟ್ಲತ್ತವಾಗೆ ಅಲ್ಲಿ ನಲ್ಲಿ ಏನಾದರೂ ವ್ಯವಸ್ಥೆ ಕಾಣ್ಬೋದು ಸರ್? ನೀರು ಬರುತ್ತಾ ಅಲ್ಲಿ ಕೊಡೋರಿಗೆಲ್ಲ? 1-2 ಪಾಯಿಂಟ್ ಆ ಥರ ವ್ಯವಸ್ಥೆ ಮಾಡಿದ್ದಾರೆ. ಅದನ್ನು ಇನ್ನು ಮುಂದಿನ ದಿನಗಳಲ್ಲಿ ಏನಾದರೂ ಸರ್ ಎರಡು ಕಡೆ ಇದೆಯಂತೆ ಪಾಯಿಂಟ್ ಬಿಟ್ಟಿದ್ದಾರೆ, ಅದನ್ನ ಕನೆಕ್ಟ್ ಮಾಡ್ತಾರೆ. ಅಂದರೆ ಅಣ್ಣ, ಈಗ ಮೇಲೆಗೆ ಇಲ್ಲಿ ಏನಾದರೂ ಓವರ್ ಟ್ಯಾಂಕ್ ಏನಾದರೂ ಮಾಡಿ ಮತ್ತೆ ಕೆಳಗಡೆ ಕುಡಿಯೋದಕ್ಕೆ ಏನಾದರೂ ವ್ಯವಸ್ಥೆ ಇರುತ್ತಾ? ಕರೆಂಟ್ ಇದ್ದಾಗ ಮಾತ್ರ ಕುಡಿಯೋಕ್ಕಾಗುತ್ತಲ್ವಾ? ಓಕೆ, ಬ್ಲೂ ಕಲರ್ ಟ್ಯಾಂಕ್. ಸರಿ ಸರಿ. ಅದು ಗ್ರಾಮ ಪಂಚಾಯತಿಯಿಂದ ನಮ್ಮ ಇವರು ಪಂಚಾಯತಿ ಅಧ್ಯಕ್ಷರುಗಳು ಸದಸ್ಯರೆಲ್ಲ ಸಹ ನಿರ್ಮಾಣ ಮಾಡಿರೋಂಥದ್ದು. ಅದಕ್ಕೆ ಹಿಂದೆ ಒಂದು ಪ್ಲಾಸ್ಟಿಕ್ ಪೈಪಲ್ಲಿ ನೀರಿನ ಸೌಕರ್ಯ ಇತ್ತು. ಪ್ರತಿ ವರ್ಷನೂ ಸಹ ಸಮ್ಮರ್ ಬಂತು ಅಂದರೆ ಇಲ್ಲಿ ಕಾಡಿಗೆ ಬಂಡೆ ಇರೋಂಥ ಬೆಟ್ಟಕ್ಕೆಲ್ಲ ಬೆಂಕಿ ಬೀಳೋಂಥದ್ದು ನಾವು ನೋಡ್ತಾ ಇರ್ತೇವೆ. ಬೆಂಕಿ ಬಿದ್ದಾಗ ಪ್ಲಾಸ್ಟಿಕ್ ಪೈಪ್ ಸುಟ್ಟೋಗ್ತಾ ಇದೆ. ಸತತವಾಗಿ 5-6 ವರ್ಷಗಳಿಂದನೂ ಸಹ ಅದನ್ನು ಪ್ಯಾಚ್ ಮಾಡ್ಕೊಳ್ಳೋದು, ನೀರು ಸೌಕರ್ಯ ಮಾಡೋದು ಆಗ್ತಾ ಇತ್ತು. ನಮ್ಮ ಇಲ್ಲಿನ ಅರ್ಚಕರು ಬಂದು 80 ವರ್ಷಕ್ಕೂ ಹೆಚ್ಚು ವಯಸ್ಸಾದಂಥವ್ರು, ಅವರ ಒಂದು ಶ್ರಮ ನೋಡಿದ್ರೆ ನಮಗೆ ಕರಳು ಕಿವುಚಂತ ವಾತಾವರಣ. ಬೆನ್ನ ಮೇಲೆ ಹೆಗಲ ಮೇಲೆ ಬಿಂದಿಗೆ ನೀರು ಹಿಡ್ಕೊಂಡು ಕೈಯಲ್ಲಿ ಸ್ವಾಮಿ ಪೂಜೆ ಮಾಡೋದಕ್ಕೆ ಪರಿಕರಗಳನ್ನ ಎತ್ಕೊಂಡು ಬಂದು ಇವರು ಮಾಡ್ತಾ ಇದ್ದಂಥ ಒಂದು ಪ್ರಯತ್ನ, ಸ್ವಾಮಿ ಸೇವೆ ಮಾಡೋಂಥದ್ದು, ಅವರು ಶ್ರಮ ನೋಡಿ ಭಾಳಷ್ಟು ನಮಗೆ ಇಷ್ಟೊಂದು ಕಷ್ಟಪಡ್ತಿದ್ದಾರಲ್ಲ ಅಂತೇಳಿ ನೀರಿಗೆ ಅಷ್ಟು ಪ್ರತಿದಿನವೂ ಸಹ ಅವ್ರು ಬರಬೇಕಾದ್ರೆ ಇಷ್ಟು ನೀರು ಹೊತ್ಕೊಂಡು ಬಂದಾನೆ ಕೆಳಗಡೆಯಿಂದ ಮೇಲೆ. ಇಲ್ದಿದ್ರೆ ಇಲ್ಲಿ ಸ್ವಾಮಿಗೆ ಪೂಜೆ ಅಭಿಷೇಕಕ್ಕೆಲ್ಲ ನೀರು ಆಗ್ತಾ ಇರಲಿಲ್ಲ. ಹಂಗಾಗಿ ಈಗ ಕಾಯಮ್ಮಾಗಿ ಇದನ್ನ ಒಂದು ಪರಿಹಾರ ಕಂಡ್ಕೊಬೇಕು ಅಂತೇಳಿ ಎಲ್ಲ ಕಬ್ಬಿಣ ಪೈಪುಗಳನ್ನ ದಿಂಡು ಕಟ್ಟಿ ಕೆಳಗಡೆಯಿಂದನೂ ಸಹ ಇಲ್ಲಿ ಮೇಲೆ ಇರೋ ಸಂಪಿಗೆ ನೀರು ವ್ಯವಸ್ಥೆ ಆಗ್ತದೆ. ಈಗ ನೀರು ನೀವು ನೋಡ್ತಾ ಇದ್ದೀರಿ, ಎಲ್ಲ ನೀರು ಅಚ್ಚುಕಟ್ಟಾಗಿ ಎಲ್ಲ ನಮ್ಮ ಮುಖಂಡರುಗಳು ಇಲ್ಲಿ ನಿಂತು ಮಾಡಿರೋಂಥದ್ದು. ಅದಕ್ಕೆ ನಾನು ಸಹ ತಲಕಾಯಲಬೆಟ್ಟ ಗ್ರಾಮ ಪಂಚಾಯತಿ ನಮ್ಮೆಲ್ಲ ಮುಖಂಡರುಗಳಿಗೂ ಮತ್ತು ಎಲ್ಲ ಪಕ್ಕದ ಗ್ರಾಮ ಪಂಚಾಯತಿ ಮುಖಂಡರು ಸ್ಪಂದಿಸಿದಂಥವ್ರು ಎಲ್ರಿಗೂ ಸಹ ನಾನು ಈ ಸಂದರ್ಭದಲ್ಲಿ ತಮ್ಮ ಮುಖೇನ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀವಿ.
ಸ್ವಾಮಿಗಳಿಗೆ ಸ್ವಲ್ಪ ನಿರಾಳ ಆಗಿದೆ. ಈಗ ರಸ್ತೆ ಒಂದಾಗ್ಬಿಟ್ರೆ ಇನ್ನೂ ಹೆಚ್ಚು ನಿರಾಳ ಆಗಿ ಇಲ್ಲೂ ಸಹ ಸ್ವಾಮಿ ದೇವರ ದರ್ಶನ ಮಾಡ್ಕೊಳ್ಳೋದಕ್ಕೆ ಎಲ್ರಿಗೂ ಸಹ ಅವಕಾಶ ಆಗ್ತದೆ ಅಂತೇಳಿ. ಬೆಟ್ಟದ ಮೇಲೆ ಪೂಜೆ ಮಾಡುವ ಅರ್ಚಕರು ಸುಮಾರು 3-4 ತಲೆಮಾರುಗಳಿಂದ ಪೂಜೆ ಮಾಡುತ್ತಿದ್ದು, ಪ್ರತಿದಿನವೂ ಕೆಳಗಡೆಯಿಂದ ನೀರನ್ನು ಮೇಲಕ್ಕೆ ತೆಗೆದುಕೊಂಡು ಬಂದು ದೇವರಿಗೆ ಅರ್ಚನೆ, ದೇವಾಲಯ ಸ್ವಚ್ಛತೆ ಮಾಡುತ್ತಿದ್ದೇವೆ. ಇನ್ನು ಮುಂದೆ ಭಗವಂತನ ಸನ್ನಿಧಾನವನ್ನು ಸ್ವಚ್ಛತೆಯಿಂದ ತೊಳೆಯಲು ಹಾಗೂ ದೇವರಿಗೆ ಪೂಜೆಗೆ ನೀರಿನ ಸಮಸ್ಯೆಯನ್ನು ಈಡೇರಿಸಿದ ಪುಟ್ಟು ಆಂಜಿನಪ್ಪರವರಿಗೆ ಭಗವಂತ ಒಳ್ಳೆಯದು ಮಾಡಲಿ ಎಂದು ಖುಷಿ ವ್ಯಕ್ತಪಡಿಸಿದ ಅರ್ಚಕರು. ಈಗ ಚಾವಣಿ ವ್ಯವಸ್ಥೆ ಮಾಡಿದ್ದಾರೆ, ಮತ್ತೆ ನೀರಿನ ವ್ಯವಸ್ಥೆ ಮಾಡಿದ್ದಾರೆ. ಇಲ್ಲಿ ಪಕ್ಷಿಗಳು ಸಂಕುಲಗಳಿಗೆ ಎಲ್ಲ ಯಾವ ಥರ ಅನಿಸ್ತಾ ಇದೆ ಸ್ವಾಮಿ ನಿಮಗೆ? ಚೆನ್ನಾಗಿ ಅನಿಸ್ತಾ ಇದೆ. ಅವ್ರು ಮಾಡಿದ ಸೌಕರ್ಯ, ನೀರಿಗೆ ಅಭಿಷೇಕ ಮಾಡಬೇಕಾದ್ರೆ ನೀರೇ ಇರ್ತಾ ಇರಲಿಲ್ಲ, ಒಂದು ಬಿಂದಿಗೆ ತಗೊಂಡು ಮದುವೆ ಆಗ್ತಾ ಇರಲಿಲ್ಲ. ಅದಕ್ಕೋಸ್ಕರ ಅವ್ರು ಮಾಡಿದ್ದಕ್ಕೋಸ್ಕರ ನೀರಿಗೆ ಬೇಕಾದಷ್ಟು ನೀರು ಮಾಡಿಬಿಟ್ಟು ಅಭಿಷೇಕ ಮಾಡೋದಕ್ಕೆ ಅನುಕೂಲ ಆಗಿದೆ, ಮಾಡಿಕೊಟ್ಟು ಅವ್ರಿಗೆ ಧನ್ಯವಾದಗಳು. ಎಷ್ಟು ವರ್ಷಗಳಿಂದ ಪೂಜೆ ಮಾಡ್ತಾ ಇದ್ದಾರೆ ಸ್ವಾಮಿ? ನಾನು ಸುಮಾರು ಒಂದು 40 ವರ್ಷದಿಂದ ಮಾಡ್ತಾಯಿದ್ದೆ. ಅದಕ್ಕೆ ಮುಂಚೆ ನಮ್ಮ ಅಣ್ಣ ಅವ್ರು ಮಾಡ್ತಾಯಿದ್ರು, ಅದರಿಂದ ನಮ್ಮ ತಂದೆಯವರು ಮಾಡ್ತಾಯಿದ್ರು, ನಮ್ಮ ತಾತ ಮುತ್ತಾತ ಇವರು ಕುಟುಂಬ ಪರವಂತರು ಮಾಡ್ತಾರೆ. 450 ವರ್ಷಗಳಿಂದ ಇವ್ರ ಕುಟುಂಬನೇ 800 ವರ್ಷ ಮೇಲೆ ಮಾಡ್ತಾಯಿದ್ರು. ಸುಮಾರು 2 ತಿಂಗಳಿನಿಂದ ಪುಟ್ಟು ಆಂಜಿನಪ್ಪರ ಆದೇಶದ ಮೇರೆಗೆ ಸ್ಥಳೀಯ ಮುಖಂಡ ಮಂಜುನಾಥ್ ಮಾರಪ್ಪ ಅಚ್ಚುಕಟ್ಟಾಗಿ ಬೆಟ್ಟಕ್ಕೆ ನೀರಿನ ಪೈಪ್ಲೈನ್ ಹಾಗೂ ದೇವಾಲಯಗಳಿಗೆ ಮೇಲ್ಛಾವಣಿ ವ್ಯವಸ್ಥೆ ಮಾಡಿಸಿದ್ದಾರೆ. ವರದಿ ಗೊರಮಡುಗು, ಮೈತ್ರಿ ಲೋಕೇಶ್, ಕನ್ನಡ ಮೈತ್ರಿ ನ್ಯೂಸ್, ಶಿಡ್ಲಘಟ್ಟ.